ಹಲೋ ಗೈಸ್, ನೀವು ನೋಡ್ತಾ ಇದ್ದಾರೆ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್. IPL 2025ಗೆ ಮುನ್ನ ಈಗ ಹೊಸ ರೂಲ್ಸ್ ಜಾರಿಯಾಗಿದೆ. ಇದರ ಮೆಗಾ ಆ್ಯಕ್ಷನ್ಗೆ ಈ ಒಂದು ರೂಲ್ಸ್ ಕೂಡ ಈ ಬಾರಿ ಇರಲಿದೆ. RCB ಅಭಿಮಾನಿಗಳಿಗೆ ದೊಡ್ಡ ಶಾಕ್. RCBಗೆ ಅಷ್ಟೇ ಅಲ್ಲ, ಬಟ್ ಎಲ್ಲ ಅಭಿಮಾನಿಗಳಿಗೂ ಕೂಡ ಈ ಒಂದು ಶಾಕ್ ಕಾದಿದೆ. ಏನಪ್ಪ ಶಾಕ್ ಅಂದರೆ, BCCI ಇತ್ತೀಚೆಗೆ ಒಂದು ರೂಲ್ಸ್ ಕೂಡ ಮಾಡಿದೆ. ಅಂದರೆ ಈ ಬಾರಿ ರಿಟರ್ನ್ಸ್ ಬಗ್ಗೆ ನಾವಿಲ್ಲಿ ಮಾತಾಡ್ತಾ ಇದ್ದೀವಿ. ಅಂದರೆ ಮೊದಲಿಗೆ ಏನಪ್ಪ ಅಂದರೆ 4 ಜನ ಆಟಗಾರರು ತಂಡದಲ್ಲಿ ಇರಬೇಕಿತ್ತು. ಅದೇ ರೀತಿಗೆ ಒಂದು ಆಟಗಾರರನ್ನು RTM ಮುಖಾಂತರ ಇಲ್ಲಿ ಕಳಿಸ್ಕೊಳ್ಬೇಕಂತ ರೂಲ್ ಇತ್ತು. ಅದೇ ಥರ ರಿಟರ್ನ್ಸ್ ರೂಲ್ಸ್ ಇದೀಗ ಹೊಸದಾಗಿದೆ. ಏನಪ್ಪ ಅಂದರೆ 3 ರಿಟರ್ನ್ಸನ್ ಮತ್ತು 1 RTM ಇದು ರೂಲ್ ಈಗ ಹೊಸದಾಗಿ ಆಡಾಗಿದೆ. ಇನ್ನು RCB ತಂಡಕ್ಕೆ ಮೊದಲಿಗೆ ನಮ್ಮ ವಿರಾಟ್ ಕೊಹ್ಲಿ ಆಗಲಿ, ವಿಲ್ ಜಾಕ್ಸ್ ಆಗಲಿ, ಡು ಪ್ಲೆಸಿ, ಮ್ಯಾಕ್ಸ್ವೆಲ್ ಅಂತ ಸ್ಟಾರ್ ಆಟಗಾರರು. ಬಟ್ ಯಾವ ಆಟಗಾರರನ್ನು ನಮ್ಮ RCB ಈ ಬಾರಿ ರಿಟರ್ನ್ ಮಾಡ್ಕೊಳ್ತಂತ ಕಾದುಡಬೇಕು. ಇದು ಏನಪ್ಪ ಅಂದರೆ ಹೊಸದಾಗಿ ಇದೀಗ ರೂಲ್ಸ್ ಬಂದು ದೊಡ್ಡ ಶಾಕಾಗಿದೆ. ಇನ್ನು RTM ಮುಖಾಂತರ ಒಬ್ಬ ಪ್ಲೇಯರನ್ನು ಮಾತ್ರ ಇಲ್ಲಿ ಎಲ್ಲ ತಂಡಗಳು ಮಾಡ್ಕೋಬೇಕು. ಮೆಗಾ ಆ್ಯಕ್ಷನ್ಗೆ ಈ ಒಂದು ಹೊಸ ರೂಲ್ಸ್ ಈಗ ಬರ್ತಾ ಇದೆ. ಯಾರು ರಿಟರ್ನ್ ಆಗ್ತಾರೆ ಯಾವ ತಂಡಕ್ಕೆ ಅಂತ ಕಮೆಂಟ್ ಮಾಡಿ. ಹಾಗೆ ನೀವೇನಾದರೂ ಇನ್ನೂ ನಮ್ಮ ಫೇಸ್ಬುಕ್ ಪೇಜ್ಗೆ ಫಾಲೋ ಆಗಿಲ್ಲ ಅಂದರೆ ಈ ಕೂಡಲೇ ಫಾಲೋ ಆಗಿ. ಲಿಂಕ್ ಏನಪ್ಪ ಅಂದರೆ ಬಯೋದಲ್ಲಿರುತ್ತೆ, ಹೋಗಿ ಫಾಲೋ ಆಗಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.